ಮಾಡೋಕ್ಕೂ ಭಾಳ ಸಮಸ್ಯೆ ಇದೆ. ಇದನ್ನು ಹಲವಾರು ಬಾರಿ ನಾವು 2016ರಿಂದನೂ ಹೋರಾಟ ಮಾಡ್ಕೊಂಡು ಬೆಳಿಗ್ಗೆ ಅಂತ ನಡೆಸಿದ್ದಾರೆ. ಇದನ್ನೆಲ್ಲ ಸರ್ವಿಸ್ ರೋಡ್ ಕೊಡಲಿಲ್ಲ ಕೂಡ ಟೋಲ್ ಗೇಟ್ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟೇ ಇದರಿಂದ ಅಪಘಾತಗಳು ಎಷ್ಟು ಸಂಭವಿಸ್ತದೆ ಅಂದರೆ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಯಾರೂ ಉಳಿದಿಲ್ಲ, ಎಲ್ಲರೂ ಸ್ಪಾಟ್ ಆಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ಇವತ್ತು ಬದುಕ್ತಾರೆ ಅಂಬೋದು ಅಷ್ಟು ನೋಡಿ ಓವರ್ ಸ್ಪೀಡ್ ಇದಾವೆ ಗಾಡಿಗಳು. ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಕ್ರಮ ತಗೋಬೇಕಂತ ಜಿಲ್ಲಾಧಿಕಾರಿಗಳು ನಿರ್ಮಾಣ ಕೊಟ್ಟಿದ್ದೀವಿ. ಆಮೇಲೆ ನ್ಯಾಷನಲ್ ಹೈವೇದವ್ರಿಗೆ ತಿಳಿಸಿದ್ದೀವಿ, ಗ್ರಾಮ ಪಂಚಾಯತ್ವರಿಗೆ ತಿಳಿಸಿದ್ದೀವಿ. ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದಾಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಮುಂದಿನ ಕ್ರಮಗಳು ಇದನ್ನು ಸೂಕ್ತ ಕ್ರಮ ತಗೊಳ್ಳದಿದ್ದಲ್ಲಿ ಮುಂದಿನ ಹೋರಾಟಕ್ಕೆ ತಾವುಗಳೇ ದಾರಿ ಮಾಡಿಕೊಡ್ತೀವಿ. ಅದು ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ನೋಡ್ರಿ ಅದನ್ನೆಲ್ಲ ಈ ಡೀಟೇಲ್ ಅಂದರೆ ಶಿವಪುರವರೆಗೂ ಕೂಡ ಎಲ್ಲೆಲ್ಲಿ ನ್ಯೂನತೆ ಇತ್ತು, ಸರ್ವಿಸ್ ರೋಡ್ ಎಲ್ಲಿ ಆಗಬೇಕು, ಬಸ್ ಎಲ್ಲಿ ಆಗಬೇಕು, ಅದನ್ನು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು ಕೂಡ ಬಂದಿದ್ದಾರೆ. ಶ್ರೀಶ್ ಗಂಗಾಧರ್ ಅವರು ಬಂದಿದ್ದಾರೆ. ಆಮೇಲೆ ಏಜೆನ್ಸಿಯವರು ಕೂಡ, ಟಾಟಾದವರು ಕೂಡ, ಏಜೆನ್ಸಿಯವರು ಕೂಡ ಬಂದಿದ್ದಾರೆ. ಈಗ ಎಸ್ಟಿಮೇಟ್ನಲ್ಲಿ ಇರುವಂಥ ಕೆಲವು ಕಡೆ ಕೆಲಸ ಎಸ್ಟಿಮೇಟ್ ಏನಿತ್ತು ಅಷ್ಟು ಮಾಡಿದ್ದಾರೆ. ಕೆಲವೊಂದು ವರ್ಕು ಎಸ್ಟಿಮೇಟ್ನಲ್ಲಿ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಿಂದ ಅದನ್ನು ಮಾಡಿಲ್ಲ. ತಿಮ್ಲಾಪುರ್ನಲ್ಲಿ ಕೂಡ ಸರಿಯಾಗಿ ಅದನ್ನು ನೀರು ಹೊರಗಡೆ ಕಳಿಸೋದು ಆಗಿಲ್ಲ. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದೇವೆ. ಈಗ ಮತ್ತೆ ಎಸ್ಟಿಮೇಟ್ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಈಗ ಡಾಣಾಪುರ ಹತ್ತಿರ ಈಗ ರೈತರು ಕಬ್ಬು ಬೆಳೀತಾರೆ, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಈಗ ಟ್ರ್ಯಾಕ್ಟರ್ ಆಗಲಿ, ಲಾರಿ ಆಗಲಿ, ರೈತರು ರೋಡ್ ಕ್ರಾಸ್ ಮಾಡಬೇಕಾಗಿದ್ರೆ ಯಾರನ್ನ ತಿರ್ಕೊಂಡಾಗ ಬಾಡಿ ಎತ್ಕೊಂಡು ಹೈವೇ ಕ್ರಾಸ್ ಮಾಡೋದು ತೊಂದರೆ ಆಗಿದೆ. ಅಲ್ಲಿ ಇನ್ನೊಂದು ಬ್ರಿಡ್ಜ್ ಆಗಬೇಕು. ಜೊತೆಗೆ ಎರಡೂ ಸೈಡು ಮರೇಮನಹಳ್ಳಿವರೆಗೆ ಸರ್ವಿಸ್ ರೋಡ್ ಕೆಲಸ ಪೆಂಡಿಂಗ್ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅವರು ವಿತಿನ್ 6 ಮಂತ್ನಲ್ಲಿ ಎಲ್ಲ ಪೇಪರ್ ವರ್ಕ್ ಮುಗಿಸಿ ಟೆಂಡರ್ ಕರೆದು ಕೆಲಸ ಚಾಲೂ ಮಾಡೋ. ಸೊ ಅವ್ರಿಗೆ ಪರಿಹಾರ ಕೂಡ ಇವರೇ ಜವಾಬ್ದಾರಿ ಅಲ್ಲ, ಅದಕ್ಕೆ ಯಾರು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಯಾರು? ನೆಗ್ಲಿಜೆನ್ಸಿ 2013-14ರಲ್ಲಿ ಏನಾಗಿದೆ ಅಂದರೆ, ಅವಾಗ DPR ಮಾಡಬೇಕಿದ್ರೆ ಅವಾಗ ಏನು ಮಾಡಬೇಕಾಗಿತ್ತು, ಕರೆಕ್ಟಾಗಿ ಎಲ್ಲಿ ನಮಗೆ ಸರ್ವಿಸ್ ರೋಡ್ ಕಾಮನ್ ಆಗಿ ಬರುತ್ತೆ, ಎಲ್ಲಿ ಫ್ಲೈಓವರ್ ಬೇಕು, ಎಲ್ಲಿ ಏನು ಆಗಬೇಕಾಗಿರುವಂಥದ್ದು ಸರಿಯಾದ ರೀತಿಯಿಂದ ಅದನ್ನು DPRನಲ್ಲಿ ಕಾಣಿಸ್ಕೊಂಡಿಲ್ಲ. ಅದು ಆ ನ್ಯೂನತೆ ಇದೆ, ಅಧಿಕಾರಿಗಳದ್ದು ನ್ಯೂನತೆ ಇದೆ. ಆಮೇಲೆ ಕಾಂಟ್ರಾಕ್ಟ್ರು ಕೂಡ ಎರಡರ ಮಧ್ಯೆ ಅದು ತೊಂದರೆ ಆಗಿದೆ. ಅದನ್ನು ಈಗ ಸರಿಪಡಿಸುವಂಥ ಕೆಲಸ. ಇನ್ನೊಂದು ಈಗೇನು 7.5 ಮೀಟರ್ ಬಿಡ್ತಿರುತ್ತೆ, ಬಿಡ್ತು ಅಂದರೆ ಹತ್ರ 40 ಅಡಿ 30 ಅಡಿ ಮೇಲೆ ಇರುತ್ತೆ. 30 ಅಡಿ ಮೇಲೆ ಇರುತ್ತೆ. ಸರ್ವಿಸ್ ಕಾಮಗಾರಿ ಅಷ್ಟು ಸುಲಭ ಅಲ್ಲ, ಮತ್ತು ತುಂಬ ಟೈಮ್ ತಗೊಳುತ್ತೆ. ಕೆಲಸ ಪರ್ಯಾಯ ಮಾರ್ಗ ಅದಕ್ಕೆ ಅದನ್ನು ಅಲ್ಲಿವರೆಗೂ ಕೂಡ ಅವ್ರು DPR ಮಾಡಿ. ಯಾಕಂದರೆ ಯಾವುದೇ ಇವು ಕಾಂಟ್ರಾಕ್ಟ್ರು, ದೊಡ್ಡ ಕಾಂಟ್ರಾಕ್ಟ್ರು ನಿಮಗೆ ಅಪ್ರೂವಲ್ ಆಗಿ ಟೆಂಡರ್ ಕರೆಯೋವರೆಗೆ ಅವ್ರ ಕೆಲಸ ಮುಟ್ಟೋದೇ ಇಲ್ಲ. ಆಮೇಲೆ